ನಮಸ್ಕಾರ, ಎಂಎಂಕೆ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಶಾರುನ್. ದೇವನಹಳ್ಳಿ ಪಟ್ಟಣದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಶಾಖೆಯ ವತಿಯಿಂದ ಆಯೋಜಿಸಲಾದ ಈ ಕಾರ್ಯಕ್ರಮದಲ್ಲಿ ಮಹಿಳಾ ಸಬಲೀಕರಣಕ್ಕೆ ಒತ್ತು ನೀಡಲಾಯಿತು. ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ವರದಿ ಇಲ್ಲಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ವಿಶೇಷ ಕಾರ್ಯಕ್ರಮ ನಡೆಯಿತು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಶಾಖೆಯ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳೆಯರನ್ನು ಸನ್ಮಾನಿಸಲಾಯಿತು. ಮಹಿಳಾ ಹಕ್ಕುಗಳು, ಸುರಕ್ಷತೆ ಮತ್ತು ಸಬಲೀಕರಣ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಉಪನ್ಯಾಸಗಳು ಹಾಗೂ ಚರ್ಚೆಗಳು ನಡೆಯಿತು. ಕಾರ್ಯಕ್ರಮದಲ್ಲಿ ಸರ್ಕಾರಿ ಅಧಿಕಾರಿಗಳು, ಸಂಘದ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು. ಮಹಿಳೆಯರ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಇಂತಹ ಕಾರ್ಯಕ್ರಮಗಳು ಅಗತ್ಯ ಎಂದು ಸಂಘದ ವತಿಯಿಂದ ತಿಳಿಸಲಾಯಿತು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಂಎಂಕೆ ನ್ಯೂಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರತಿಯೊಂದು ಫೀಲ್ಡಲ್ಲೂ ಮಹಿಳೆಯರಿಗೆ ಸೇಮ್. ಇಲ್ಲಿ ಆಕ್ಚುಲಿ ಏನು ಸರ್ಕಾರಿ ಕೆಲಸದಲ್ಲಿ ಆಕ್ಚುಲಿ ಮಹಿಳೆಯರು ಇದ್ದಾರೆ. ಏನು ಮೇಡಮ್, ನಿಮ್ಮ ಪ್ರಕಾರ ಎಷ್ಟು ಜನ ಇರಬೇಕು ಮಹಿಳೆಯರು ಅಂದರೆ? ಅವ್ರು ಅಂದ್ಕೊಂಡ್ರು 33% ಕೇಳ್ತಿದ್ದಾರೆ, ನಾನು 50% ಕೇಳ್ತೀನಿ ಅಥವಾ 33 ಸಾಕು ಅಂತೀನಿ ಅಂತ. ನಾನು ಕೇಳಿದೆ, ಇವಾಗ 543 ಜನ ಇದ್ದಾರಲ್ವಾ MP ಗಳು, 160 ಜನ. ನೀವು ಶಾಕ್ ಆಗ್ತೀರಿ. ಕಾಂಗ್ರೆಸ್ ಇರೋದು ಬರೀ 33%. ಅದಕ್ಕೂ ಕೂಡ ಇಷ್ಟು ದಿನ ತಗೊಂಡು ನೀವೆಲ್ಲ ಈಗ ಹೆಣ್ಮಕ್ಳ ಜೊತೆ ಹೆಚ್ಚು ಏನು ಒಡನಾಟ ಇರುತ್ತೆ, ಆಫೀಸ್ಗಳಿಗೆ ಬರ್ತದೆ, ಹೌದಾ? ಪ್ರತಿಯೊಂದಿಗೆ ಗ್ರಾಮ ಪಂಚಾಯತಿ ಮೆಂಬರ್ಗಳು ಏನು ಅವ್ರ ಬದಲಾಗಿ ಅವರ ಮನೆಯವರೇ ಕೆಲಸ ಮಾಡ್ತಾರೆ, ಅಥವಾ ಅವ್ರ ಅಪ್ಪ ಕೆಲಸ ಮಾಡ್ತಾರೆ, ಅಥವಾ ಅವರ ಮಾವ ಕೆಲಸ ಮಾಡ್ತಾರೆ ಅಲ್ವಾ? ಮೇಡಮ್ ಆಗ್ಬೋದು, ಅಥವಾ ದುರ್ಗಶ್ರೀ ಮೇಡಮ್ ಆಗ್ಬೋದು. ಇಂಥ ಮೇಡಮ್